ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಮಂಗಳೂರು ಸ್ಪೆಷಲ್ ನೀರು ದೋಸೆ. ನಾನು ಫಸ್ಟ್ ಟೈಮ್ ಮಾಡಿದಾಗಲೂ ಇಷ್ಟೇ ಕರೆಕ್ಟಾಗಿ ಮಾಡಿದ್ದೆ. ಹಾಗೆ ಯಾರೇ ಕೂಡ ಮಾಡಿದ್ರೂ ಕರೆಕ್ಟಾಗಿರೋ ಅಳತೆಯಲ್ಲಿ ಮಾಡ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ. ಫಸ್ಟ್ ಟೈಮ್ ಮಾಡಿದ್ರು ಕೂಡ ಇಷ್ಟೇ ಪರ್ಫೆಕ್ಟಾಗಿ ಪೇಪರ್ ಎಷ್ಟು ತೆಳುವಾಗಿರುವಂಥ ಸಾಫ್ಟ್ ಆಗಿರುವಂಥ ನೀರು ದೋಸೆನೇ ಮಾಡ್ಕೋಬೋದು. ಹಾಗೆ ಇದನ್ನು ಪರ್ಮೆಂಟೇಷನ್ ಮಾಡೇ ಇಲ್ಲದೋ ಇರೋ ಕಾರಣ ಇದು ಎಸಿಡಿಟಿ ಕೂಡ ಆಗಲ್ಲ. ನಾವು ನಾರ್ಮಲ್ ಆಗಿರೋ ದೋಸೆ ತಿಂದರೆ ಉದ್ದಿನ ಬೇಳೆ ಎಲ್ಲ ಹಾಕಿರ್ತೀವಲ್ಲ, ಅದು ಸ್ವಲ್ಪ ಎಸಿಡಿಟಿ ಥರ ಆಗುತ್ತೆ. ಬಟ್ ಈ ಥರ ನೀರು ದೋಸೆ ಮಾಡ್ಕೊಂಡು ತಿಂದರೆ ಯಾವುದೇ ಥರ ಏನೂ ಎಸಿಡಿಟಿ ಏನೂ ಆಗೋದಿಲ್ಲ. ಹಾಗೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಮಾತ್ರ. ಒಂದು ತಿನ್ನೋರು 4-5 ಆಗೋಷ್ಟಂತೂ ತಿಂತಾರೆ, ಅಷ್ಟೇ ಚೆನ್ನಾಗಿರುತ್ತೆ. ಈ ನೀರು ಜೊತೆಗೆ ನೀರು ಚಟ್ನಿ ಕೂಡ ಮಾಡ್ತಾಯಿದ್ದೀನಿ. ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ರೇಷನ್ ಅಕ್ಕಿನ ಕಡಿಮೆ ಅಂದರೆ ಒಂದು 4-5 ಸತಿನಾದರೂ ಚೆನ್ನಾಗಿ ತೊಳ್ಕೊಬೇಕು. ಅಕ್ಕಿ ಅನ್ನೋದು ನೀರಲ್ಲಿ ಹಾಕಿದಾಗ ಟ್ರಾನ್ಸ್ಪರೆಂಟ್ ಕಾಣಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ತೊಳ್ಕೊಂಡು ನೈಟ್ ಪೂರ್ತಿ ನಾನು ಇದನ್ನು ನೆನೆಯೋದಕ್ಕಿಟ್ಟಿದ್ದೆ. ಇದಕ್ಕೆ ಯಾವುದೇ ರೀತಿ ಎಕ್ಸ್ಟ್ರಾ ಏನು ಹಾಕೋದು ಬೇಕಾಗಿಲ್ಲ, ಬರೀ ಇಷ್ಟೇ ಸಾಕು. ಅಕ್ಕಿನ ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದು ರುಬ್ಬೋದು, ಮಾಡೋದು ಅಷ್ಟೇ. ಇವಾಗ ನಾನು ಓವರ್ ನೈಟ್ ನೆನೆಸಿರುವಂಥ ಅಕ್ಕಿನ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೇ ಇದೇ ಕಾಯಿ ಅಳತೆಯಲ್ಲಿ ನಾನು ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ. ಇದರಷ್ಟೇ ನಾನು ಭಾಗದಲ್ಲಿರುವಂಥ ವೈಟ್ ಭಾಗನ ತಗೊಂಡು ಈ ರೀತಿ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಇವಾಗ ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೋತಾ ಇದ್ದೀನಿ. ಇದಕ್ಕೆ ಒಂದೇ ಸರಿ ನೀರು ಹಾಕೋದಕ್ಕಿಂತ ಮಧ್ಯದಲ್ಲಿ ಒಂದು ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಈ ರೀತಿ ನುಣ್ಣಗೆ ರುಬ್ಕೊಂಡು ಬರಬೇಕು. ಇವಾಗ ನೆಕ್ಸ್ಟ್ ಬಾಚಿಗೆ ಅಷ್ಟೇ ಒಂದ್ಸರಿ ಅಕ್ಕಿ ಹಾಕ್ಕೊಂಡು ಮಿಕ್ಕಿರುವಂಥ ಅಕ್ಕಿನ ಹಾಕಿ ಹಾಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ನುಣ್ಣಗೆ ರುಬ್ಕೋಬೇಕು. ಇವಾಗ ನಾನಿಲ್ಲಿ ಅದೇ ಜಾರಿಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಹಾಕೋತಾ ಇದ್ದೀನಿ. ಇವಾಗ ನಾನಿಲ್ಲಿ ಅಕ್ಕಿನ 1.5 ಲೋಟ ತೊಗೊಂಡಿದ್ದೆ. ಇವಾಗ ಅದೇ ಗ್ಲಾಸ್ ಅಳತೆಯಲ್ಲಿ ನಾನಿಲ್ಲಿ ಒಂದು 4 ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಯಾಕೆಂದರೆ ನಾವು ರುಬ್ಬುವಾಗ ಹಾಕಿರ್ತೀವಿ, ಹಾಗೆ ಮಿಕ್ಸಿ ಜಾರನ್ನು ತೊಳೆದು ನೀರೆಲ್ಲ ಹಾಕಿರ್ತೀವಿ ನೋಡಿ, ಅಷ್ಟಾದರೆ ಕರೆಕ್ಟ್ ಆಗುತ್ತೆ. ಹಂಗೆ ಇಷ್ಟೇ ಅಂತ ಹೇಳೋದಕ್ಕಿಂತ ಇಲ್ಲಿ ಈ ರೀತಿ ನೋಡ್ತಾ ಇರ್ಬೋದು, ಈ ರೀತಿ ನೀರು ಹಾಕಿ ಮಿಕ್ಸ್ ಮಾಡ್ತಾ ಇಲ್ಲಿ ಸ್ಪೂನ್ಗೆ ಒಂಚೂರು ಹಿಟ್ಟು ಅನ್ನೋದು ಅಂಟ್ಕೋಬಾರ್ದು. ಈ ರೀತಿ ಬ್ಯಾಟ್ರಿ ಇದ್ದರೆ ಮಾತ್ರ ನೀರು ದೋಸೆ ಬ್ಯಾಟ್ರ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಪರ್ಫೆಕ್ಟಾಗಿ ನೀರು ದೋಸೆನ ಮಾಡ್ಕೋಬೋದು. ನಾವು ತೀರಾ ಒಂದು ಸ್ವಲ್ಪ ನೀರು ಹೆಚ್ಚು ಕಮ್ಮಿ ಹಾಕೊಂಡ್ಬಿಟ್ರೆ, ತೀರಾ ಜಾಸ್ತಿ ನೀರನ್ನು ಹಾಕೋಬಾರ್ದು ಅಥವಾ ಒಂದು ಮೀಡಿಯಮ್ ಹದದಲ್ಲಿ ಗಟ್ಟಿ ಕೂಡ ಇರ್ಬೋದು. ನೋಡಿ, ಈ ಥರ ಟ್ರಾನ್ಸ್ಪರೆಂಟ್ ಆಗಿರಬೇಕು. ಸ್ಪೂನ್ಗೆ ಒಂಚೂರು ಹಿಟ್ಟು ಅನ್ನೋದು ಅಂಟ್ಕೊಳ್ಬಾರ್ದು. ಆ ರೀತಿ ಇದ್ದರೆ ನೀರು ದೋಸೆ ಬ್ಯಾಟ್ರ್ ಕರೆಕ್ಟಾಗಿರುತ್ತೆ. ಇವಾಗ ನಾನಿಲ್ಲಿ ಚಟ್ನಿನ ಮಾಡ್ಕೊತಾ ಇದ್ದೀನಿ. ತೆಂಗಿನಕಾಯಿನ ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು 4-5 ಆಗಷ್ಟು ಹಸಿ ಮೆಣಸಿಕಾಯಿ, ಹಾಗೆ ಒಂದು ಸ್ವಲ್ಪ ಕರಿಬೇವು, ಹಾಗೆ ಒಂದು ಸ್ವಲ್ಪ ಪುಟಾಣಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಅದರ ಜೊತೆಗೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಸ್ವೀಟ್ ಆದರೆ ಬ್ಯಾಲೆನ್ಸ್ ಆಗುತ್ತೆ ಅಂತ. ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ, ಹಾಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ರುಬ್ಕೊಂಡು ಆಮೇಲೆ ಎಕ್ಸ್ಟ್ರಾ ನೀರು ಹಾಕಿ ರುಬ್ಕೋಬೇಕು. ಒಂದೇ ಸರಿ ನೀರು ಹಾಕಿಬಿಟ್ಟಿದ್ರೆ ಅದು ತರಿ ಆಗಿಬಿಡುತ್ತೆ. ಹಾಗಾಗಿ ನೈಸ್ ಆದಮೇಲೆ ಮತ್ತೆ ನೀರನ್ನ ಸೇರಿಸಿ ರುಬ್ಕೊಂಡು ಈ ರೀತಿ ನೀರು ಕನ್ಸಿಸ್ಟೆನ್ಸಿಲಿ ಚಟ್ನಿನ ರೆಡಿ ಮಾಡ್ಕೋಬೇಕು. ಮೇಲ್ಗಡೆ ಒಂದು ಸ್ವಲ್ಪ ನಾನಿಲ್ಲಿ ಎಣ್ಣೆಗೆ ಜೀರಿಗೆ, ಸಾಸಿವೆ, ಹಾಗೆ ಒಂದು ಸ್ವಲ್ಪ ಕರಿಬೇವನ್ನ ಹಾಕಿ ಗಾರ್ನಿಷ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ನೀರು ಚಟ್ನಿ ಅಂತೂ ರೆಡಿ ಆಯಿತು. ಇವಾಗ ದೋಸೆ ಬ್ಯಾಟ್ರಿಗೆ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಇದಕ್ಕೆ ಇಷ್ಟೇ, ಮತ್ತು ಎಕ್ಸ್ಟ್ರಾ ಏನು ಹಾಕೋದೇನು ಅವಶ್ಯಕತೆ ಇರೋದಿಲ್ಲ. ಇವಾಗ ಒಂದು ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಪ್ರತಿ ದೋಸೆ ಹಾಕುವಾಗಲೂ ಅಷ್ಟೇ ರೀತಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೋಸೆನೇ ಹಾಕಬೇಕು. ಯಾಕಂದರೆ ನಾವು ನೀರು ಜಾಸ್ತಿ ಹಾಕಿರ್ತೀವಲ್ಲ, ಅದು ಹಿಟ್ಟು ಅನ್ನೋದು ಕೆಳಗಡೆ ಕುಂತ್ಬಿಟ್ಟಿರುತ್ತೆ, ಮೇಲ್ಗಡೆ ನೀರು ಮಾತ್ರ ಇರುತ್ತೆ. ಹಾಗಾಗಿ ಪ್ರತಿ ದೋಸೆ ಹಾಕುವಾಗಲೂ ಈ ರೀತಿ ಮಿಕ್ಸ್ ಮಾಡ್ತಾ ನಾವು ದೋಸೆನೇ ಹಾಕೋಬೇಕು. ನಾನಿಲ್ಲಿ ದೋಸೆ ಕಾವಲಿಗೆ ಒಂದು ಸ್ವಲ್ಪ ಎಣ್ಣೆನ ಹಚ್ಚಿ ಈ ರೀತಿ ಹಾಕ್ತಾಯಿದ್ದೀನಿ. ಜಸ್ಟ್ ಸುರಿದ್ಬಿಡಬೇಕು. ಸುರಿದ್ಬಿಟ್ಟು ಈ ರೀತಿ ಒಂದು ಸ್ವಲ್ಪ ಶೇಕ್ ಮಾಡಿದ್ರೆ ಸಾಕು, ಅದು ಎಲ್ಲ ಕಡೆ ಬ್ಯಾಟರ್ ಅನ್ನೋದು ನೀಟಾಗಿ ಹೊಂದ್ಕೊಂಡ್ಬಿಡುತ್ತೆ. ಫಸ್ಟ್ ಟೈಮ್ ಯಾರೇ ಮಾಡ್ತಿರೋರು ಅಂದರೆ ಸ್ವಲ್ಪ ನಾನ್ ಸ್ಟಿಕ್ ದೋಸೆನೇ ಬಳಸ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನಾನಾದರೆ ಮಾಮೂಲಿ ದೋಸೆ ಆದರೆ ಕಾಸ್ಟ್ ಐರನ್ ಬಳಸ್ಕೊತೀನಿ. ಬಟ್ ಈ ರೀತಿ ನೀರು ದೋಸೆ ಮಾಡಬೇಕಂದ್ರೆ ಮಾತ್ರ ನಾನು ನಾನ್ ಸ್ಟಿಕ್ ದೋಸೆನೇ ಬಳಸ್ಕೊತೀನಿ. ನಾನ್ ಸ್ಟಿಕ್ ದೋಸೆ ತವ ಆದಷ್ಟು ಒಳ್ಳೆಯದಲ್ಲ. ನಾನು ಯಾವಾಗೂ ಒಂದು ಸರಿ ದೋಸೆ ಮಾಡೋದಲ್ವ, ಹಾಗಾಗಿ ಏನೂ ಆಗಲ್ಲ ಅಂತ ಈ ಥರ ನೀರು ದೋಸೆಗೆ ಮಾತ್ರ ನಾನಿಲ್ಲಿ ಈ ರೀತಿ ನಾನ್ ಸ್ಟಿಕ್ ತವನ ಬಳಸ್ಕೊತಾ ಇದ್ದೀನಿ. ನೋಡಿ, ಮತ್ತೆ ನಾನು ಎಣ್ಣೆನ ಒಂದು ಸ್ವಲ್ಪ ಅಪ್ಲೈ ಮಾಡಿ ಈ ರೀತಿ ಬ್ಯಾಟರ್ನ ಹಾಕೊಂಡ್ಬಿಡ್ಬೇಕು. ನಿಮಗೆ ಒಂದು ಸ್ವಲ್ಪ ಸಿಡಿತಾ ಇರುತ್ತೆ, ಅದು ಸ್ವಲ್ಪ ಸಿಡಿತೆ ಅಂದರೆ ನೀವು ದೋಸೆ ಬ್ಯಾಟ್ರಿಗೆ ಒಂದು ಸ್ವಲ್ಪ ಎಣ್ಣೆನ ಚಿಮ್ಕಿಸ್ಕೋಬೋದು, ಇಲ್ಲಾಂದರೆ ಹಾಗೆ ಕೂಡ ನಡೆಯುತ್ತೆ. ಈ ರೀತಿ ಬ್ಯಾಟರ್ ದೋಸೆನ ಹಾಕುವಾಗ ಹೈ ಫ್ಲೇಮಲ್ಲೇ ಇರಬೇಕು. ದೋಸೆ ಹಾಕಿದ ಮೇಲೆ ಮೀಡಿಯಂ ಫ್ಲೇಮಲ್ಲೇ ಇದನ್ನು ಮೇಲ್ಗಡೆ ಒಂದು ಮುಚ್ಚಳನ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಪರ್ಫೆಕ್ಟಾಗಿ ಪೇಪರ್ ಅಷ್ಟೇ ತೆಳುವಾಗಿರುವಂಥ ನೀರು ದೋಸೆ ರೆಡಿಯಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ಸ್ಪೂನ್ ಕೂಡ ಬೇಕಾಗಲ್ಲ, ಅಷ್ಟು ಆರಾಮಾಗಿ ದೋಸೆ ಹೇಳುತ್ತೆ. ಪ್ರತಿಯೊಂದು ದೋಸೆ ಕೂಡ ಹೀಗೆ ಆಗುತ್ತೆ. ನಾನು ಈ 3ನೇ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಮತ್ತೆ ಒಂದು ಸ್ವಲ್ಪ ಬ್ಯಾಟರ್ನ ಹಾಕಿ ಈ ರೀತಿ ಹಾಕೊಂಡ್ಬಿಡೋದು ಅಷ್ಟೇ. ಇದೇ ಬ್ಯಾಟ್ರಿಗೆ ಈರುಳ್ಳಿ ಸದ ಹಾಕಿ ಮಿಕ್ಸಿ ಜಾರಲ್ಲಿ ರುಬ್ಕೊತಾರೆ. ಆ ಥರ ಏನೂ ಬೇಕಾಗಿಲ್ಲ, ಬರೀ ಕಾಯಿ ಅಕ್ಕಿ ಇದ್ದರೆ ಸಾಕು. ಪೇಪರ್ ಅಷ್ಟು ತೆಳುವಾಗಿರುವಂಥ ನೀರು ದೋಸೆನ ಆರಾಮಾಗಿ ಮಾಡ್ಕೋಬೋದು. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡ್ತಾ ಇರ್ಬೋದು, ನಾನು ಹಾಕೋ ಪ್ರತಿಯೊಂದು ದೋಸೆ ಕೂಡ ಒಂದೇ ಸಮನಾಗಿ ಒಂದೇ ಅಳತೆಯಲ್ಲಿ ಬರುತ್ತೆ. ನೋಡಿ, ನಾನು ಒಂದರ ಮೇಲೆ ಹಾಕ್ಕೊಂಡಿದ್ದೀನಿ, ಒಂದು ಚೂರು ಕೂಡ ಅಂಟ್ಕೊಂಡಿಲ್ಲ. ಕೆಲವರು ಅಂಟ್ಕೊಳ್ಳುತ್ತೆ ದೋಸೆ ಅಂತ ಹೇಳ್ತಾರೆ ನೋಡಿ. ನಾನು ಆಲ್ರೆಡಿ 3-4 ದೋಸೆನ ಹಾಕ್ಕೊಂಡಿದ್ದೀನಿ, ಒಂದಕ್ಕೊಂದು ಒಂಚೂರು ಅಂಟ್ಕೊಂಡಿಲ್ಲ. ನೀವು ಎಷ್ಟೊತ್ತಿಟ್ಟರೂ ಕೂಡ ದೋಸೆ ಹಿಂಗೇನೆ ಇರುತ್ತೆ. ನೋಡ್ತಾ ಇರ್ಬೋದು, ಕೈಯಲ್ಲಿ ತೋರಿಸ್ತಾ ಇದ್ದೀನಿ ನನಗೆ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ, ಎಷ್ಟು ತೆಳುವಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ. ಕರೆಕ್ಟಾಗಿರೋ ಹದದಲ್ಲಿ ನಾವು ಬ್ಯಾಟರ್ನ ರೆಡಿ ಮಾಡ್ಕೊಂಡ್ಬಿಟ್ರೆ ಇದೇ ಥರ ನಾವು ನೀರು ದೋಸೆನ ಆರಾಮಾಗಿ ಎಷ್ಟು ಬೇಕೋ ಅಷ್ಟು ಮಾಡ್ಬೋದು. ಈ ನೀರು ದೋಸೆ ಮಾಡೋದು ತುಂಬ ಕಷ್ಟದ ಕೆಲಸ ಏನೂ ಅಲ್ಲ.
ಆರಾಮಾಗಿ ಯಾರು ಬೇಕಾದರೂ ಈಸಿಯಾಗಿ ಈ ದೋಸೆನ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಸಾಫ್ಟಾಗಿರುತ್ತೆ. ನೋಡ್ತಾ ಇರಿದ್ರೆ ಗೊತ್ತಾಗುತ್ತೆ. 1 ಅಥವಾ 2 ತಿನ್ನೋರು ಒಂದು 3, 4 ಅಂತೂ ತಿಂತಾರೆ. ಅಷ್ಟು ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ನಾನಿವಾಗ ಇನ್ನೊಂದು ದೋಸೆ ಕೂಡ ತೋರಿಸ್ತಾ ಇದ್ದೀನಿ. ಸೇಮ್ ಹಂಗೆ ಬರುತ್ತೆ. ಹಿಟ್ಟನ್ನು ಫರ್ಮೆಂಟೇಷನ್ ಏನು ಮಾಡೋದು ಬೇಡ. ರಾತ್ರಿ ಅಕ್ಕಿನ ಹಾಕಿ ಬೆಳಗ್ಗೆ ಎದ್ದು ರುಬ್ಕೊಂಡು ಇನ್ಸ್ಟಂಟಾಗಿ ಮಾಡುವಂಥ ನೀರು ದೋಸೆ ರೆಸಿಪಿ. ನೀರು ದೋಸೆನೇ ಮಾಡೋಕ್ಕೆ ಬರೋದೇ ಇಲ್ಲಪ್ಪ ಅಂತ ಅನ್ನೋರು ಈ ವಿಧಾನದಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ. ಕರೆಕ್ಟಾಗಿರೋ ಅಳತೆಯಲ್ಲಿ ನಾವು ಬ್ಯಾಟರ್ನ ರೆಡಿ ಮಾಡಿಕೊಂಡು ಮಾಡಿದ್ರೆ ಕರೆಕ್ಟಾಗಿರೋಂಥ ಪೇಪರ್ ಎಷ್ಟು ತೆಳುವಾಗಿರೋಂಥ ದೋಸೆನ ನಾವು ಆರಾಮಾಗಿ ಮಾಡ್ಕೋಬೋದು. ನೋಡ್ತಾ ಇರ್ಬೋದಲ್ಲ ಈ ವಿಡಿಯೋದಲ್ಲಿ ನೀರು ದೋಸೆ ಹಾಗೆ ನೀರು ಚಟ್ನಿನ ನಾನು ಶೇರ್ ಮಾಡಿದ್ದೀನಿ. ಖಂಡಿತ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.